2028ರ ಚುನಾವಣೆ ಅದರ ಒಂದು ಡಿಫ್ರೆಂಟ್ ಎಲೆಕ್ಷನ್ ಅಂತೂ ಆಗುತ್ತೆ. ಹೌದು. ಮೂರನೆಯ ಮಾಸ್ ಲೀಡರ್ ಎಲೆಕ್ಟ್ರಲ್ ಪಾಲಿಟಿಕ್ಸ್ನಿಂದ ದೂರ ಸರಿತೀನಿ ಅಂತ ಹೇಳಿ. ಹೌದು. ದೇವೇಗೌಡರು, ಯಡಿಯೂರಪ್ಪ, ಸಿದ್ದರಾಮಯ್ಯ. ಹೌದು. ಸೊ 3 ಜನ ಮಾಸ್ ಲೀಡರ್ಗಳು ಇಲ್ಲದೇ ಇರುವ ಚುನಾವಣೆ. ಜಾತಿವಾರು ವೋಟ್ ಬ್ಯಾಂಕ್ಗಳು ಹೆಂಗೆ ಬಿಹೇವ್ ಮಾಡ್ತವೆ ಯಾರಿಗೂ ಕ್ಲಾರಿಟಿ ಇಲ್ಲ. ಹೌದು. ಒಂದು ಅಸ್ಪಷ್ಟ ಸನ್ನಿವೇಶದಲ್ಲಿ ಚುನಾವಣೆಗೆ ಹೋದಂಗೆ ಆಗುತ್ತಾ? ಇಲ್ಲ, ನೀವು ಹೇಳೋದು ವಿಶ್ಲೇಷಣೆ ಒಪ್ತೇನೆ, ಆದರೆ ಅಸ್ಪಷ್ಟ ಅಂತ ನನಗೇನು ಅನಿಸೋದಿಲ್ಲ. ನಾನು ನೋಡುವ ದೃಷ್ಟಿಕೋನ ಏನು ಅಂದರೆ, ಒಂದು ಶಿವಕುಮಾರ್ ಅವರು ಜವಾಬ್ದಾರಿ ತಗೊಂಡಿದ್ದಾರೆ, ಉತ್ಸಾಹಿಗಳು ಇದ್ದಾರೆ, ಅವ್ರಿಗೆ ಈಗ 2 ವರ್ಷಕ್ಕಿಂತ ಕಮ್ಮಿ ಅಷ್ಟೇ ಅವಕಾಶ ಸಿಗ್ತಾ ಇದೆ. ಅವರು ಇನ್ನೂ ಒಂದು 5 ವರ್ಷ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥ ಛಲದಲ್ಲಿ ಅವರಿದ್ದಾರೆ. ಯಾವುದೇ ಒಂದು ಛಲ ಇಟ್ಟರೆ ಅವರು ಗುರಿಯನ್ನು ಮುಟ್ಟುವಂಥ ನಾಯಕತ್ವ ಶಿವಕುಮಾರ್ ಅವ್ರದ್ದು. ಅವರು ಎಲ್ಲ ಅಸ್ತ್ರಗಳನ್ನು ಕೂಡ ಪ್ರಯೋಗ ಮಾಡ್ತಾರೆ ಅದಕ್ಕೆ. ಬಟ್ ಈಗ ನಮ್ಮ ಮುಂದೆ ಇರೋದು ಆಡಳಿತದಲ್ಲಿ ನಾವು ಏನಾದರೂ ಒಂದು ಜನಗಳಿಗೆ ಬದಲಾವಣೆ ಸುಧಾರಣೆಯನ್ನು ಕೊಡಬೇಕು. ಅದನ್ನು ಮಾಡ್ತಾರೆ ಶಿವಕುಮಾರ್ ಅವರು ಅಂತ ನಾನು ನಂಬಿದ್ದೇನೆ. ಸೊ ಅದು ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಮಾಡಿದರೆ 2028ನೇ ಎಲೆಕ್ಷನ್ನಿಗೆ ನಾವು ವಿತೌಟ್ ಆಂಟಿ ಇನ್ಕಂಬೆನ್ಸಿ ನಾವು ಎಲೆಕ್ಷನ್ಗೆ ಹೋದರೆ, ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳದ್ದು ಈಗ 1 ನಿಮಿಷದಲ್ಲಿ ಹೇಳೋದಾದರೆ ಅಲ್ಲಿ ಯಾರೂ ಸ್ಪಷ್ಟ ನಾಯಕರು ಇಲ್ಲ. ನೀವು ಹೇಳಿದಾಗೆ ದೊಡ್ಡವ್ರ ಬಗ್ಗೆ ನಾನು ಯಾರ ಬಗ್ಗೆನೂ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ಸ್ಪಷ್ಟ ರಾಜ್ಯ ಮಟ್ಟದ ನಾಯಕರು ಇಲ್ಲ. ಈಗ ಆಕ್ಟಿವ್ ಇರೋರ ಪೈಕಿ ಇಬ್ಬರೇ, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಎಲೆಕ್ಷನ್ ಇಲ್ಲಲ್ಲ ಅಂತ ಹೇಳಿದ್ದಾರೆ ಬಿಟ್ಟರೆ ಅಪ್ಪಿತಪ್ಪಿನೂ ರಾಜಕೀಯದಿಂದ ರಿಟೈರ್ ಆಗ್ತೀನಿ ಅಂತ ಹೇಳಿಲ್ಲ. ಇನ್ಫ್ಯಾಕ್ಟ್ ತದ್ವಿರುದ್ಧವಾಗಿ ನಾನು ರಾಜಕೀಯದಲ್ಲಿ ಆಕ್ಟಿವ್ ಇರ್ತೇನೆ, ಎಲೆಕ್ಷನ್ ನಿಲ್ಲೋದಿಲ್ಲ. ವರ್ಷ ನೀವು ಹೆಂಗೆ ನಡೆಸ್ಕೊತೀರಿ ಅನ್ನೋದ್ರ ಮೇಲೆ ಅದು ಇರ್ಲಿ, ಅವೆಲ್ಲ ಚಾಲೆಂಜಸ್ ಇದೆ ನೋಡಿ. ಈಗ 1.5 ವರ್ಷ ಗೌರ್ಮೆಂಟು ಒಳ್ಳೆ ಗೌರ್ಮೆಂಟ್ ಕೊಡೋದೇ ನಂಬರ್ 1 ಚಾಲೆಂಜ್. ಜೊತೆಗೆ ಸಿದ್ದರಾಮಯ್ಯನವರ ಸಹಕಾರ ನಮಗೆ ಪೂರ್ತಿ ಬೇಕು. ಸಿದ್ದರಾಮಯ್ಯನವರ ಮಾರ್ಗದರ್ಶನ, ಶಿವಕುಮಾರ್ ಅವರ ನಾಯಕತ್ವ, ಇದು ವರ್ಕೌಟ್ ಆದರೆ 28ಅಲ್ಲಿ ಖಂಡಿತ ಗೆಲ್ತೇವೆ. ಯಾಕಂದರೆ ಆಪೋಸಿಷನಲ್ಲಿ ಆ ರೀತಿಯಾದಂಥ ಒಂದು ಲವಲವಿಕೆ ಆಗಲಿ, ಚಟುವಟಿಕೆ ಆಗಲಿ, ಉತ್ಸಾಹ ಆಗಲಿ, ಅಥವಾ ದೂರದೃಷ್ಟಿ ಕೋನ ಆಗಲಿ, ಅಥವಾ ಜನಾಕರ್ಷಣೆ ಮಾಡುವಂಥ ನಾಯಕತ್ವ ಆಗಲಿ, ಇವ್ಯಾವೂ ಕೂಡ ಕೊರತೆ ನನಗೆ ಕಾಣ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು, ಶಿವಕುಮಾರ್ ಜೊತೆಗೆ ಕೆಲಸ ಮಾಡಿ ಒಂದು ಒಳ್ಳೆ ಸರ್ಕಾರ ಕೊಟ್ಟರೆ ನಾವು 28ನೇ ಚುನಾವಣೆಯಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರ್ತೇವೆ ಅಂತ ನನ್ನ ನಂಬಿಕೆ. ಒಂದು ಲಾಸ್ಟ್ ಕ್ವಶನ್ ಸರ್, ಡಿ ಕೆ ಶಿವಕುಮಾರ್ ಅವರ ಅಪ್ರೋಚ್ ಹೆಂಗೆ ಅನ್ಸುತ್ತೆ ನಿಮಗೆ? ಅಂದರೆ ಐಡಿಯಾಲಜಿಕಲಿ ವೆರಿ ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಸಿದ್ದರಾಮಯ್ಯನವ್ರಿಗಿತ್ತು. ಹೌದು. ಡಿ ಕೆ ಶಿವಕುಮಾರ್ ಅವ್ರಿಗೆ ಅದಿಲ್ಲ. ಹೌದು. ಅವರು ಏನು ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಮಹಾಕುಂಭಮೇಳಕ್ಕೆ ಹೋಗಿ ಡುಬ್ಕಿ ಹಾಕಿ ಬರ್ತಾರೆ, ನಾನು ಹಿಂದೂ ಗರ್ವದಿಂದ ಹೇಳ್ತೀನಿ ಅಂತಾರೆ. ಅವರು ಈ ಕೇಂದ್ರ ಸರ್ಕಾರದ ಜೊತೆಗೆ ಅಥವಾ RSS ಐಡಿಯಾಲಜಿ ಜೊತೆಗೆ ಫೈಟಿಂಗ್ ಮೋಡ್ನಲ್ಲಿಲ್ಲ. ಸೊ ಫೆನ್ಸ್ ಇಟ್ಟರು BJP ವೋಟರ್ಸ್ ಏನಿದ್ದಾರೆ ಅವ್ರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಅನ್ಸುತ್ತೆ. ಈಸ್ ದಿಸ್ ದ ರೈಟ್ ಅಪ್ರೋಚ್ ಆರ್ ಸಿದ್ದರಾಮಯ್ಯನವ್ರದ್ದು ರೈಟ್ ಅಪ್ರೋಚಾ? ಈಗ ಸಿದ್ದರಾಮಯ್ಯನವರು ಐಡಿಯಾಲಜಿಕಲಿ ತುಂಬ ಕ್ಲಿಯರ್ ಇದ್ದರು, ಮತ್ತು ಅದನ್ನು ಮುಕ್ತವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ವ್ಯಕ್ತ ಮಾಡ್ತಾ ಇದ್ರು. ಶಿವಕುಮಾರ್ ಅವರು ಐಡಿಯಾಲಜಿ ಬಗ್ಗೆ ಅಷ್ಟು ಮಾತಾಡೋದಿಲ್ಲ, ಆದರೆ ಬಾರ್ನ್ ಬೈ ಬ್ಲಡ್ ಅವರು ಕಾಂಗ್ರೆಸ್ ಮ್ಯಾನ್. ಎಸ್, ರೈಟ್. ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸನ್ನು ಇಟ್ಕೊಂಡಿರೋರು, ಅದರಲ್ಲಿ ಏನು ಡೌಟ್ ಇಲ್ಲ. ಕಾಂಗ್ರೆಸ್ನ ನಮ್ಮ ತತ್ವ ಸಿದ್ಧಾಂತ ಏನಿದೆ, ಬಡವ್ರ ಕಡೆಗೆ ಹೆಚ್ಚಿನ ಆದ್ಯತೆ ಇರಬೇಕು, ವೀಕರ್ ಸೆಕ್ಷನ್ಸ್ ಕಡೆಗೆ ಹೆಚ್ಚಿನ ಆದ್ಯತೆ ಇರಬೇಕು, +3 ಸಮಾಜದ ಎಲ್ಲ ವರ್ಗದ ಜನರನ್ನು ಜೊತೆಗೆ ತಗೊಂಡು ಹೋಗ್ಬೇಕು. ಇದರಲ್ಲಿ ಎಲ್ಲೂ ಕೂಡ ಶಿವಕುಮಾರ್ ಅವ್ರದ್ದು ಕಾಂಪ್ರಮೈಸ್ ಇಲ್ಲ. ನೀವು ಅವ್ರದ್ದು ಯಾವುದಾದ್ರೂ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತಿದ್ರೆ ತೋರಿಸಿ, ವಿ ಕ್ಯಾನ್ ಡಿಬೇಟ್. ನನ್ನ ಪ್ರಕಾರ ಅವರು ಐಡಿಯಾಲಜಿಲಿ ಕಾಂಪ್ರಮೈಸ್ ಇಲ್ಲ, ಆದರೆ ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಅವರು, ರೈಟ್. ಆಮೇಲೆ ಎಲ್ಲೂ ಕೂಡ ಸೆಕ್ಯುಲರ್ ಅಂತ ಹೇಳಿದರೆ ನೀವು ನಿಮ್ಮ ನಂಬಿಕೆಯನ್ನು ಬಿಡಬೇಕು ಅಂತ ಎಲ್ಲೂ ಇಲ್ಲ. ಸೆಕ್ಯುಲರಿಸಮ್ ಈಸ್ ನಾಟ್ ಅಗೇನ್ಸ್ಟ್ ಯುವರ್ ಫೇತ್. ಸೊ ಶಿವಕುಮಾರ್ ಅವರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಹಾಗಂತೇಳಿ ನನ್ನ ಫೇತನ್ನು ಇನ್ನೊಬ್ಬರ ಮೇಲೆ ಇಂಪೋಸ್ ಮಾಡಬಾರದು ಅನ್ನೋದಷ್ಟೇ. ಏನಾಗಿದೆ ಆಯ್ತು, ಅಗ್ರಿ. ಅದನ್ನ ಮಾತಾಡಕ್ ಹೋದ್ರೆ ಅದಕ್ಕೆ 1 ಅವರ್ ಬೇಕಾಗುತ್ತೆ. ಆಯ್ತು, ಓಕೆ, ಐ ಅಗ್ರಿ. ಬಟ್
ನನ್ನ ಫೇತನ್ನು ಇನ್ನೊಬ್ಬರ ಮೇಲೆ ಇಂಪೋಸ್ ಮಾಡಬಾರ್ದು, ಅಷ್ಟು ಮಟ್ಟಿಗೆ ನಾವು ಹೇಳೋದಾದರೆ ಆ ಪ್ರಿನ್ಸಿಪಲನ್ನು ಶಿವಕುಮಾರ್ ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ಈಗ ಅವರು ಅವರು ಏನು ಹಿಂದೂ ಫಿಲಾಸಫಿಯನ್ನು ಫಾಲೋ ಮಾಡ್ತಾ ಇದ್ದಾರೆ, ನಂಬಿಕೆ ಇಟ್ಕೊಂಡಿದ್ದಾರೆ, ಅದನ್ನು ದೈನಂದಿನ ಜೀವನದಲ್ಲಿ ಕಾಣಿಸುತ್ತೆ ಕೂಡ. ಹಾಗಂತೇಳಿ ಎಲ್ಲೂ ಕೂಡ ಇನ್ನೊಬ್ಬರನ್ನು ಕಡಿಮೆ ಅಂತ ನೋಡುವಂಥ ದೃಷ್ಟಿಕೋನ ಇಲ್ಲ ಅವ್ರದ್ದು. ಸೊ ಹಾಗಾಗಿ ಇದು ಸ್ವಾಭಾವಿಕವಾಗಿ ಕೆಲವ್ರಿಗೆ ಏನಿತ್ತು, ನೀವು ಹೇಳಿದ್ರಲ್ಲ ಫೆನ್ಸ್ ಸಿಟ್ಟರ್ಸು, ಇವರು ಕೆಲವರು ಹಿಂದೆ ಎಲ್ಲ ಏನಪ್ಪ ಇವರೆಲ್ಲೋ ಕಾಂಗ್ರೆಸ್ ಅವರು ನಮಗೆ ವಿರುದ್ಧ ಇದ್ದಾರೆ ಅನ್ನುವಂಥ ಭಾವನೆ ಇತ್ತು. ಈಗ ಅಂಥವರು ಕೆಲವರು ಫೆನ್ಸ್ ಸಿಟ್ಟರ್ಸು ಅವ್ರಿಗೆ ಸ್ವಲ್ಪ ಸಮಾಧಾನದಿಂದ ಇದ್ದಾರೆ, ನಮ್ಮ ಕಡೆಗೆ ಅವರ ದೃಷ್ಟಿಕೋನ ಸ್ವಲ್ಪ ಸಮಾಧಾನಕರವಾಗಿ ಇದೆ ಅಂತ ನನಗೆ ಅನಿಸುತ್ತೆ. ತಾವು ಹೇಳ್ತಾ ಇರೋ ಮಾತಿನಲ್ಲೂ ಕೂಡ ಅದು ಕೇಳಿ ಬರುತ್ತೆ. ಇದು ಎಲ್ಲ ಒಂದು ಕಡೆ ನಾವು ಇದನ್ನು ಮ್ಯಾಟ್ರ್ ಆಫ್ ಐಡಿಯಾಲಜಿ, ಮ್ಯಾಟ್ರ್ ಆಫ್ ಪ್ರಿನ್ಸಿಪಲ್ಸ್ ಅನ್ನೋದನ್ನು ಇದ್ದರೂ ಕೂಡ ಅದನ್ನು ಬದಿಗಿಟ್ಟು ಪ್ಯೂರ್ಲಿ ಪೊಲಿಟಿಕಲ್ ಆಗಿ ನಾವು ನೋಡಿದಾಗ ಇದು ಸ್ವಲ್ಪ ಕಾಂಗ್ರೆಸ್ಗೆ ಒಂದು ಸ್ವಲ್ಪ 1% 2% ಅಷ್ಟು ಅನುಕೂಲಕರ ವಾತಾವರಣ ಆಗಬಹುದು. ರೈಟ್ ಅಪ್ರೋಚ್ ಅಂತೀರಿ? ರೈಟ್ ಅಪ್ರೋಚ್ ಇಲ್ಲ ನೋಡಿ, ಅಪ್ರೋಚಲ್ಲಿ ಎಲ್ಲ ಅಪ್ರೋಚ್ಗೂ ಪ್ಲಸ್ ಇದೆ, ಎಲ್ಲ ಅಪ್ರೋಚ್ಗೂ ಮೈನಸ್ ಇರುತ್ತೆ. ಓಕೆ, ಸಿದ್ದರಾಮಯ್ಯನವ್ರ ಅಪ್ರೋಚ್ಗೂ ಪ್ಲಸ್ಸು ಇದೆ, ಅದನ್ನು ಮೈನಸ್ ಅಂತ ನಾನು ಎಲ್ಲೂ ಒಪ್ಕೊಳ್ಳೋಕೆ ಹೋಗೋದಿಲ್ಲ. ಅದಕ್ಕೆ ಕೆಲವು ಪ್ಲಸ್ಸು ಮೈನಸ್ ಇರುತ್ತೆ, ಇವ್ರ ಅಪ್ರೋಚಲ್ಲಿ ಕೆಲವು ಪ್ಲಸ್ಸು ಮೈನಸ್ ಇರುತ್ತೆ. ಒಟ್ಟಿನಲ್ಲಿ ಪಾರ್ಟಿಗೆ ಅವ್ರ ಅಪ್ರೋಚಿಂದನೂ ನಮಗೆ ಅನುಕೂಲ ಆಗಿದೆ. ಬಿಕಾಸ್ ಕೆಲವು ಸಮಾಜದ ಕೆಲವು ವರ್ಗಗಳು ಕಟ್ಟರ್ಪಂಥಿಯಾಗಿ ನಮ್ಮ ಪರ ನಿಂತ್ಕೊಂಡಿದ್ರು. ಆ ಕಾರಣದಿಂದ ಇವರು ಕೂಡ ಇದರಲ್ಲಿ ಕೆಲವರು ನಮ್ಮ ಪರವಾಗಿ ನಿಂತ್ಕೊಳ್ಳೋ ಅವಕಾಶಗಳಿದೆ. ಬಟ್ ಇನ್ನೂ ಟೂ ಸೂನ್, ಮುಂದೆ ಏನೇನು ಬೆಳವಣಿಗೆ ಆಗುತ್ತೆ ನೋಡೋಣ. ಎಸ್, ತುಂಬ ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು ಅಜಿತ್ ಅವರು ಮಾತನಾಡಿದ್ದಕ್ಕೆ. ರಾಜ್ಯದ ಹಿರಿಯ ವಿಶ್ಲೇಷಣೆಕಾರರು, ರಾಜ್ಯದ ಹಿರಿಯ ಪತ್ರಿಕಾಕಾರರು, ನೀವು ಮಾಧ್ಯಮ ಹಿರಿಯರು. ಸೊ ನಿಮ್ಮ ಜೊತೆ ಮಾತಾಡೋದು ನಮಗೂ ಒಂದು ವಿಶೇಷ ಅವಕಾಶ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಸರ್. ಇದಾಗಿತ್ತು ಕೃಷ್ಣ ಬೈರೇಗೌಡರ ಜೊತೆಗೆ ವಿಶೇಷ ಮಾತು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಅವರು ನಿರ್ವಹಿಸ್ತಾ ಇರುವ ಕೆಲಸಗಳಿಗೆ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.